ಈ ಹೋರಾಟ ಚಳುವಳಿ ಬರೀ ಚಳುವಳಿ ಹೋರಾಟ ಅನ್ನೋದಕ್ಕಿಂತ ಪ್ರತಿ ಸಾರಿಯೂ ವಿಶೇಷವಾದಂತಹ ಹೋರಾಟ ವಿಶೇಷವಾದಂತಹ ಚಳುವಳಿಗೆ ಸಾಕ್ಷಿ ಆದಂಥವ್ರು ನೀವು. ಹೇಗೆ ಶುರುವಾಯ್ತು ಸರ್ ಈ ಚಳುವಳಿ ಹೋರಾಟದ ಬದುಕು ಎಲ್ಲ? ಇದು ಒಂದು ನಿಮಿಷದಲ್ಲಿ ಅಥವಾ ಒಂದು ಗಂಟೆಯಲ್ಲಿ ಹೇಳೋ ಅಂಥದ್ದಲ್ಲ. ಇದು ಹೌದು. ನಡೆದಿದ್ದ ಇತಿಹಾಸ ಭಾರಿ ದೊಡ್ಡ ಇತಿಹಾಸ ಇದೆ. ಇದಕ್ಕೆ ಆರಂಭದಿಂದ ನಿರಂತರವಾಗಿ ಯಾವ ಒಂದು ಆಸೆ ಆಕಾಂಕ್ಷೆಗಳು ಅಧಿಕಾರ ಯಾವುದಕ್ಕೂ ಆಸೆ ಬಿಡದೆ ಕನ್ನಡವೇ ಸಾರ್ವಭೌಮ, ಕನ್ನಡವೇ ಅಧಿಕಾರ, ಕನ್ನಡವೇ ಮಂತ್ರಿ ಮುಖ್ಯಮಂತ್ರಿ ಎಲ್ಲವೂ ಕನ್ನಡವೇ. ಈ ದೃಷ್ಟಿಯಿಂದ ನಿರಂತರವಾಗಿ ಹೋರಾಟ ನಡೆದು ಬಂದಿದೆ. ಅದು ಒಂದು ದಿನದಲ್ಲಿ ಹೇಳೋಂಥ ಹೋರಾಟವಲ್ಲ, ಭಾರಿ ಹೋರಾಟ ಇದೆ. ಸಾಮಾನ್ಯವಾಗಿ ಇದು ವರ್ಷಗಟ್ಟಲೆ ನೀವು ಕೊಡ್ಬೋದು ಅಂಥ ಹೋರಾಟಗಳೆಲ್ಲ ನಡೆದಿದೆ. ಈ ರಾಜ್ಯದಲ್ಲಿ ನಾವು ಕನ್ನಡದ ಬಗ್ಗೆ ನಂಬಿಕೆ, ಪ್ರಾಮಾಣಿಕತೆ, ಪ್ರೀತಿ ಇರಲೇಬೇಕು. ಅದಿಲ್ಲದೇ ಇದ್ದರೆ ನಾವು ಅದಕ್ಕೆ ಅರ್ಥ ಬರೋದಿಲ್ಲ. ಆವತ್ತಿನ ದಿನ ನಡೆದಂಥ ಚಳುವಳಿಗಳು ನಿಮ್ಮ ಟಿ ವಿ ಮಾಧ್ಯಮ ಇರಲಿಲ್ಲಾಗ ಭಾಳ ಮುದ್ರಣ ಪತ್ರಿಕೆಗಳಿದ್ದವು. ಪ್ರಜಾವಾಣಿ ಪತ್ರಿಕೆ, ಡೆಕ್ಕನ್ ಹೆರಾಲ್ಡ್ ಮತ್ತು ಆಮೇಲೆ ಕನ್ನಡಪ್ರಭ ಬಂತು. ಈ ಪತ್ರಿಕೆಗಳಲ್ಲಿ ಆವಾಗಷ್ಟೇ ಮತ್ತು ಆಗಿದ್ದಂಥ ಫೋಟೋಗ್ರಾಫರ್ಸ್ಗಳು ಇಡೀ ಬೆಂಗಳೂರಿಗೆ ಒಂದು 5 ಜನ ಇದ್ದರು. ನಿಮ್ಗೆ ಹೇಳೋದಾದರೆ ಪ್ರಜಾವಾಣಿಯಲ್ಲಿ TL ರಾಮಸ್ವಾಮಿ, ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್. ಆಮೇಲೆ ಕನ್ನಡ ಬಂತು ಮತ್ತು ಸಾಗರ್, SM ಸಾಗರ್ ಅಂತೇಳಿ. ಆಮೇಲೆ ಇಲ್ಲುಸ್ಟ್ರೇಟೆಡ್ ವೀಕ್ಲಿ ಅಂತ ಬರ್ತಿತ್ತು ಡೆಲ್ಲಿಲಿ, ಇಂಗ್ಲೀಷ್ ಭಾಳ ದೊಡ್ಡ ಮ್ಯಾಗ್ಝಿನ್. ರಾಮಚಂದ್ರ ಸ್ವಾಮಿ ಅಂತೇಳಿ ಅವರು ಫೋಟೋಗ್ರಾಫರ್ ಇದ್ದರು. ಈಗ ಇರುವ ಪ್ರಚಾರ ಮಾಧ್ಯಮ, ಈಗಿರುವ ಪ್ರಚಾರ ಆವತ್ತಿದ್ದರೆ ಇನ್ನೂ ಅದು ಏನೇನು ಆಗ್ತಿತ್ತೋ ಆ ರೀತಿ ನಡೆದೋಯ್ತು. ಸುಮ್ಮನೆ ಅಲ್ಲಿ ನಗರದಲ್ಲಿ ಇಂದು ವಟಾಳ್ ನಾಗರಾಜ್ ಭಾಷಣ, ಮೈಸೂರು ಬ್ಯಾಂಕ್ ಸರ್ಕಲ್ಲಿ. ಬರೀ ನಗರದಲ್ಲಿ ಇಂದು ಆ ಜಾಹೀರಾತು ಬೇಕಾಗಿಲ್ಲ, ತಮಟೆ ಹೊಡಿಬೇಕಾಗಿಲ್ಲ. ವಟಾಳ್ ನಾಗರಾಜ್ ಭಾಷಣ ಅಂದರೆ ಕಡಿಮೆ 5,000 ಜನ, ಕಡಿಮೆ ಆವತ್ತಿನ ಜನಸಂಖ್ಯೆಯಲ್ಲಿ ಕಡಿಮೆ 50,000 ಜನ. ಬೀದಿಯಲ್ಲಿ ಚಳವಳಿ ಮಾಡಿದ್ದೀವಿ, ರಸ್ತೆಯಲ್ಲಿ ಚಳವಳಿ ಮಾಡಿದ್ದೀವಿ. ಯಾವರಿಂದ ಆರಂಭ ಆಗಿತ್ತು ಸರ್ ಇದು ಹೋರಾಟದ ಜೀವನ? ಇದು ನಿಮ್ಗೆ ಹೇಳಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಆರಂಭ ಅನ್ನೋದು 59 ಇಟ್ಕೋಬೋದು, 1959 ಇಟ್ಕೋಬೋದು. ಬೆಂಗಳೂರಿಂದಾನೇ ಶುರುವಾಯ್ತಾ? ಬೆಂಗಳೂರೇ. ಇಲ್ಲಿ ಆವಾಗ ಈ ನಮ್ಮ ಚಲನಚಿತ್ರ ನಟರುಗಳಿಗೆ ಎಲ್ಲ ಅಲ್ಲಿದ್ದರು. ಇಲ್ಲಿ ಮದ್ರಾಸ್ನಲ್ಲಿ ಎಲ್ಲ ನಟರು ಮದ್ರಾಸ್ಲಿದ್ದು, ಕರ್ನಾಟಕದಲ್ಲಿ ಯಾರೂ ಇರಲಿಲ್ಲ. ಮದ್ರಾಸ್ಲೇ ತಯಾರಾಗ್ತಿತ್ತು ಕನ್ನಡ ಚಿತ್ರಗಳು. ಭಾಳ ಅದೊಂದು ದೊಡ್ಡ ಇತಿಹಾಸ, ಕನ್ನಡ ಚಿತ್ರರಂಗದ್ದೇ ಇತಿಹಾಸ. ಕನ್ನಡ ಚಿತ್ರರಂಗಕ್ಕೆ ನಾನು ಮಾಡಿರೋಷ್ಟು ಕೆಲಸ ಇನ್ಯಾರೂ ಮಾಡೋಕ್ಕಾಗಿಲ್ಲ, ಎಲ್ಲ ಮಾಡಿದ್ದೀನಿ. ಮದ್ರಾಸ್ನಿಂದ ನಾವು ಆವಾಗ ಒಂದು ಸಾರಿ ಇದು ಫಿಲಮ್ ಇಲ್ಲ, ರಾ ಫಿಲಮ್ ಶೂಟಿಂಗ್ಗೆ, ಚಿತ್ರ ತೆಗೆಯೋಕ್ಕೆ. ಆವಾಗ ನಮ್ಮ ಕನ್ನಡದ ನಟರೆಲ್ಲ, ಕನ್ನಡ ಇದೆಲ್ಲ ಸ್ವಲ್ಪ ಅಲ್ಲಿ ಇವರಿಗೇನು ಶೂಟಿಂಗ್ ಏನಿಲ್ಲ ಅಂದ್ಬಿಟ್ಟು ಎಲ್ಲರನ್ನೂ ಬೆಂಗಳೂರಿಗೆ ಮೊದಲು ಕರ್ಕೊಂಡು ಬಂದು ಇಲ್ಲಿ ನಾಟಕಗಳು ಆಡಿಸ್ತೋ. ನಾಟಕ ಆವಾಗ ರಾಜ್ಕುಮಾರ್, ನರಸಿಂಹರಾಜು, ಬಾಲಕೃಷ್ಣ, GV ಅಯ್ಯರ್, ಇದು 100ಕ್ಕೆ 100 ಇವರ ಬಂದು. ಆಗ ಟೌನ್ ಹಾಲ್ ನಾಟಕ, ಗಾಂಧಿನಗರದಲ್ಲಿ ಗುಬ್ಬಿ ಕಂಪ್ನಿ ಅಂತಿತ್ತು, ಗುಬ್ಬಿ ವೀರಣ್ಣ. ಭಾರಿ ರಂಗಭೂಮಿಯಲ್ಲಿ ಅದ್ಭುತವಾದಂಥ
ಗುಬ್ಬಿ ವೀರಣ್ಣವರು. ಹ್ಮ್. ಗುಬ್ಬಿ ವೀರಣ್ಣ ಆ ಕಾಲದಲ್ಲಿ ಗುಬ್ಬಿ ಕಂಪ್ನಿ ಅಂತಲೇ ಅದರ ಹೆಸರು, ಗುಬ್ಬಿ ಕಂಪ್ನಿ. ಅಲ್ಲಿ ನಾಟಕ ಆಡಿಸ್ತೋ, ಎಲ್ಲ ಕಡೆ ನಾಟಕ ಆಡಿಸ್ತೋ. ಆ ಕಾಲದಲ್ಲಿ ಏನು ನಾಟಕಗಳು ಅಂದರೆ ಸಿಕ್ಕಾಬಡಿ ನಾಟಕ, ಜನ ಬರೋರು ಎಲ್ಲ ಸಿನಿಮಾ ನಟರುಗಳು ಇದ್ರಲ್ಲೇ ಅರ್ಥ. ಅಲ್ಲಿಂದ ಶುರು ಮಾಡಿದೋ ನಾವು. ನನ್ನ ಜೊತೆಯಲ್ಲಿ ಪಾಪ ನರಸಿಂಹರಾಜು ಅವರ ಬಂಧು ಬಳಗ ಎಲ್ಲ ನನ್ನ ಜೊತೆ ಇರೋರು. ಭಾಳ ಎಲ್ಲ ಪ್ರೀತಿಯಿಂದ ಏನು ಕರೆದು ಊರೆಲ್ಲ ಅವ್ರನ್ನ ನಾಟಕ ಆಡಿಸಿ ಅವರಿಗೆ ಒಂದಷ್ಟು ಹಣ ಸಂಪಾದನೆ ಮಾಡ್ಕೊಳಕ್ಕೆ ಆ ಕಾಲದಲ್ಲಿ ಅವರು ಒಂದು ಚಿತ್ರ ತೆಗೆದ್ರು, ಕಂಠೀರವ, ರಣಧೀರ ಕಂಠೀರವ ಅಂತ. ಆ ಕಾಲದಲ್ಲಿ ಚಿತ್ರ. ಅದಕ್ಕೆ ಥಿಯೇಟ್ರೇ ಇರಲಿಲ್ಲ. ನಾನೇ ಥಿಯೇಟ್ರ್ ಕೊಡಿಸ್ಬೇಕಾಯ್ತು ಅವ್ರಿಗೆ. ರಾಜ್ಕುಮಾರ್ ಅವರ ಗುಂಪಿಗೆ ಅವರು ಕಲಾಸಂಘ ಅಂತ ಮಾಡ್ಕೊಂಡು ರಾಜ್ಕುಮಾರ್ ಮತ್ತು ನರಸಿಂಹರಾಜ್, ಬಾಲಕೃಷ್ಣ, ಜಿ ವಿ ಅಯ್ಯರ್ ಇವ್ರು 4 ಜನ ಚಾಂಪಿಯನ್ಸ್. ಆವಾಗ ಭಾಳ ತಮಿಳ್ನಾಡು ಭಾಳ, ಮದ್ರಾಸ್ ಭಾಳ ಜನ ಹೋದ್ರು ಬಿಡಿ. ಬೇಕಾದದೇನು 3 ಕುಮಾರಗಳು, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಎಲ್ಲ, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಅವರೆಲ್ಲರೂ ನನ್ನ ಆತ್ಮೀಯರೇ. ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಅಂತಲು, ಹುಣಸೂರು ಕೃಷ್ಣಮೂರ್ತಿ, ಜಿ ವಿ, ಏನು ಇಡೀ ಒಂದು ದೊಡ್ಡದು. ಅವರೆಲ್ಲರೂ ಕರ್ನಾಟಕ ಬರಬೇಕು ಅಂಥೇಳಿ ಆವತ್ತಿನಿಂದಲೂ ಒಂದು ರೀತಿ ಕನ್ನಡಕ್ಕೆ ಶುರುವಾಯಿತು. ಚಳುವಳಿ ಶುರುವಾದ್ದು 60-61ರಲ್ಲಿ ಶುರುವಾಯಿತು ಚಳುವಳಿ. ಇದೆ ಕನ್ನಡ ಚಿತ್ರೋದ್ಯಮಕ್ಕಾಗಿಯೇ ಆರಂಭ ಆದ ಚಳುವಳಿ. ಕನ್ನಡ ಚಿತ್ರೋದ್ಯಮದ ಜೊತೆಗೆ ಇದು ಬಂತು. ನಮ್ಮ ಕನ್ನಡ ನಾಮಫಲಕಗಳಾಗಬೇಕು, ಕನ್ನಡ ಇದ್ಬೇಕು ಅಂತೇಳಿ. ಆಮೇಲೆ ಕನ್ನಡ ಚಿತ್ರ ಹಾಕಬೇಕು ಅಂತ ಚಿತ್ರಮಂದಿರಗಳ ಮುಂದೆ ಭಾರೀ ಹೋರಾಟಗಳು. ಆವಾಗ ಕನ್ನಡ ಚಿತ್ರಮಂದಿರ ಭರ್ತಿಯಾಗಿದೆ ಅಂತೇಳಿ ಆಗ್ತಿರಲಿಲ್ಲ. ಕಾರಣ ಏನು ಅಂದರೆ ಜನ ಬರ್ತಿರಲಿಲ್ಲ. ಆವಾಗ ನಮ್ಮ ಚಳುವಳಿಗಾರರು ಬೇರೆ ಬೇರೆ ಇವರೆಲ್ಲರೂ ಅವರೇ ಟಿಕೆಟ್ ತಗೊಂಡು ಒಳಗಡೆ ಹೋಗಿ ಭರ್ತಿಯಾಗಿದೆ ಅಂತ ಹಾಕ್ರಿ, ಚಿತ್ರಮಂದಿರ ಭರ್ತಿಯಾಗಿದೆ ಅಂತ ಆಗ್ತಾಯಿತ್ತು ಆ ಕಾಲದಲ್ಲಿ. ಅಷ್ಟು ಕನ್ನಡದ ಬಗ್ಗೆ ಹುಚ್ಚು ಅದ್ಭುತವಾಗಿತ್ತು. ಈ ಅವತ್ತಿದ್ದ ಅಂತ ಆ ಹುಚ್ಚು ನಾನೆಂದು ಇನ್ನೊಂದು ಸಾರಿ ನಾವು ನೋಡ್ತೀವಿ ಅಂತ ಆಗದೆ ಅಂತ ಅದ್ಭುತವಾಗಿ. ಆ ಸಂದರ್ಭದಲ್ಲಿ ಇದು ಕೆಂಪೇಗೌಡ ರಸ್ತೆಯಲ್ಲಿ ಭಾಳ ಥಿಯೇಟ್ರ್ಗಳಿದ್ದವು. ಕೆಂಪೇಗೌಡ ಥಿಯೇಟ್ರ್ ಅಂತಲೇ ಇತ್ತು. ಅದನ್ನು ಹೊಡೆದಾಕಿ ಈಗ ಮಹಲ್ ಆಗಿದೆ. ಆಮೇಲೆ ಈಗಿರೋದು ಸ್ಟೇಟ್ ಹೊಂದಿದೆ. ಅಲ್ಲಿ ಅಲಂಕಾರ ಇತ್ತು, ಅದನ್ನು ತೆಗೆದ್ರು. ಅಲಂಕಾರ ಅವಾಗ ಅಲಂಕಾರ ಟಾಕೀಸ್, ಅಲ್ಲಿ ಹಿಂದಿ ಫಿಲಮ್ ಹಾಕಿದ್ರು. ನಾವು ಮೆರವಣಿಗೆ ಹೋಗಿ ನುಗ್ಗಿ ತೆಗಿಬೇಕು ಹಿಂದಿ ಫಿಲಮ್, ಕನ್ನಡ ಹಾಕ್ಬೇಕು. ಗಲಾಟೆ 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 ಸಿಕ್ಕಾಬಿಟ್ಟಾಯಿತು, ಬೆಂಕಿ ಇಟ್ಟು ಎಲ್ಲ ಆಯಿತು. ಆವಾಗ ಅದಾದ ನನ್ನನ್ನು ಬಂಧನ ಮಾಡಿದ್ರು. ಒಬ್ಬ ಲೂಯಿಸ್ ಅಂತೇಳಿ ಅವತ್ತು ಅಧಿಕಾರಿ, ಅವರು ಎಸ್ ಪಿ, ಅವತ್ತು ಇನ್ನೂ ಕಮಿಷನರ್ ಆಗಿರಲಿಲ್ಲ, ಎಸ್ ಪಿ ಗ್ರೇಡ್ ಬೆಂಗಳೂರು. ಅರೆಸ್ಟ್ ಮಾಡಿ ನನಗೆ ಬೂಡ್ಸ್ನೇಟ್ ಹೊಡೆದ್ರು ಅವರು. ಆಗ ಪೊಲೀಸ್ ಸ್ಟೇಷನ್ನಲ್ಲಿ, ಒಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಮೂಲೆಗೆ ಬರುತ್ತೆ. ನಾನದೇ ಬೂಡ್ಸ್ನೇಟಲ್ಲ, ಬಂದೂಕು ದೇಟ್ ಬಿದ್ದರೂ ನನ್ನ ರಕ್ತ ಕನ್ನಡ. ಆಮೇಲೆ ಆಟ ಆಡೋಕ್ಕೆ ಹೋಗ್ಬೇಡ್ರಿ ಸಿಕ್ಕಾಬಿಟ್ಟು ನಮಗೂ ಅವ್ರಿಗೂ ಭಾರಿ ನಡೀತು. ಬೂಡ್ಸ್ನೇಟ್ ಹೊಡೆದಾಯಿತು. ಭಾರಿ ಅದರ ಬಗ್ಗೆ ದೊಡ್ಡ ಇತಿಹಾಸ ಸೃಷ್ಟಿ ಆಯಿತು. ಆಮೇಲೆ ಶಾಸನಸಭೆಯಲ್ಲಿ ಚರ್ಚೆ, ನಿಜಲಿಂಗಪ್ಪನವರು ಮುಖ್ಯಮಂತ್ರಿ, ಎಮ್ ವಿ ರಾಮರಾವ್ ಹೋಮ್ ಮಿನಿಸ್ಟರ್, ಭಾರಿ ಚರ್ಚೆಯಾಗಿ ಕನ್ನಡದ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಮೇಲೆ ನೀವು ಬೂಡ್ಸ್ ಹೊಡಿತಕ್ಕಂಥ ಸರಿಯಲ್ಲ ಅಂಥೇಳಿ ಇಡೀ ಸದನಕ್ಕೆ ಅವರು ಉತ್ತರ ಕೊಡ್ತಾರೆ. ನಾನು ಇವತ್ತೇ ಈ ಅಧಿಕಾರಿಯನ್ನು ಕರ್ನಾಟಕ ಸೇವೆಯಿಂದ ಡೆಲ್ಲಿಗೆ ಕೊಡ್ತಾಯಿದ್ದೀನಿ, ಇದು ಭಾಳ ಅನ್ಯಾಯ ಮಾಡುವ ತಕ್ಷಣ ತಗೊಂಬಿಟ್ಟು ತೀರ್ಮಾನ. ಪಾಪ ಭಾಳ ದೊಡ್ಡ ಹೆಸ್ಗೆ ಏನು ಆ ಜನ ಅಂದ್ರೆ ಏನು, ಆವತ್ತಿನ ರಾಜಕಾರಣ ಜನ ಅಂಥ ಅಪರೂಪ. ಇವೆಲ್ಲ
ನಾವು ನೋಡಿರೋದೇ ಒಂದು ಸೌಭಾಗ್ಯ, ಪುಣ್ಯ, ಜೊತೆಲಿರೋದೇ ಒಂದು ಅದ್ಭುತ. ಸೊ ಆ ರೀತಿ